ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಒಂದು ಚಿಪ್ಪಿನ ಕಥೆ ರಂಗಣ್ಣನ ಜೊತೆ. ಹೌದು, 2016ರ ಸೆಪ್ಟೆಂಬರ್ 6ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 500 ಮತ್ತು 1000 ಮುಖ ಬೆಲೆಯ ನೋಟುಗಳ ಅಮಾನ್ಯೀಕರಣದ ಬಹುದೊಡ್ಡ ಘೋಷಣೆಯಾದ ನಂತರ ಕನ್ನಡದ ಮಾಧ್ಯಮಗಳು ಸೇರಿದಂತೆ ರಾಷ್ಟ್ರೀಯ ಮಾಧ್ಯಮಗಳು ಈ ಒಂದು ಕ್ರಮವನ್ನು ಬಹುದೊಡ್ಡದಾಗಿ ಶ್ಲಾಘಿಸಿದ್ದವು. ಒಪ್ಪಿಕೊಳ್ಳುವ ಕನ್ನಡದ ಖ್ಯಾತ ಪತ್ರಕರ್ತರಲ್ಲಿ ಒಬ್ಬರಾದಂತಹ ಪಬ್ಲಿಕ್ ಟಿವಿಯ HR ರಂಗನಾಥ್ ಅವರು ನೋಟ್ ಬ್ಯಾನ್ ಆದ ನಂತರ 2000 ಮುಖ ಬೆಲೆಯ ನೋಟು ಕೇಂದ್ರ ಸರ್ಕಾರ ಹೊರತಂದ ನಂತರ ಈ ನೋಟಿನ ಕುರಿತು ಪಬ್ಲಿಕ್ ಟಿವಿಯ ಚರ್ಚೆಯೊಂದರಲ್ಲಿ ಕೆಲವು ಸ್ವಘೋಷಿತ ಆರ್ಥಿಕ ತಜ್ಞರ ಜೊತೆ ಮಾತನಾಡುತ್ತಾ ನಾನು ನಿಮ್ಮಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 2000 ರೂಪಾಯಿ ನೋಟಿನಲ್ಲಿ ನ್ಯಾನೋ ಚಿಪ್ ಇದೆ, GPS ಆಧಾರಿತ ನ್ಯಾನೋ ಚಿಪ್ ಅನ್ನು 2000 ನೋಟಿನಲ್ಲಿ ಅಳವಡಿಸಲಾಗಿದೆ ಎನ್ನುವ ಮಾತನ್ನು ಪಬ್ಲಿಕ್ ಟಿವಿಯ HR ರಂಗನಾಥ್ ಅವರು ಹೇಳ್ತಾರೆ. ಇದು ಹಳೆಯ ಸುದ್ದಿ, ಈಗ್ಯಾಕೆ ಈ ಸುದ್ದಿನ ಹೇಳ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು. ಇಲ್ಲೇ ಇರುವುದು ಸತ್ಯಾಂಶ. ಕಳೆದ ಒಂದು ವಾರದಿಂದ ಕರಾವಳಿ ಭಾಗದ ಖ್ಯಾತ ಯೂಟ್ಯೂಬ್ ಹಾಸ್ಯ ಕಲಾವಿದರಾದಂತಹ ಧನ್ರಾಜ್ ಆಚಾರ್ ಅವರ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಹುದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕುತ್ತಿದೆ, ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. 2016ರಲ್ಲಿ ಪಬ್ಲಿಕ್ ಟಿವಿಯ HR ರಂಗನಾಥ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಬಹುದೊಡ್ಡ ತಲೆ ಎಂದೇ ಪರಿಗಣಿಸಲ್ಪಡುವ ಒಬ್ಬ ವ್ಯಕ್ತಿ ಅರಿವಿದ್ದೋ ಅರಿವಿಲ್ಲದೆಯೋ ಆಳುವ ವರ್ಗದ ಪರವಾಗಿ ಮಾತನಾಡುವ ಭರಾಟೆಯಲ್ಲಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಅವರ ಆ ಒಂದು ವರದಿ, ತಲೆ ಬುಡ ಇಲ್ಲದಂತಹ ಒಂದು ವರದಿಯನ್ನಿಟ್ಟುಕೊಂಡು ಧನ್ರಾಜ್ ಆಚಾರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಅದು ಸಾಮಾಜಿಕ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. 2000 ಮುಖಬೆಲೆಯ ನೋಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು GPS ಆಧಾರಿತ ನ್ಯಾನೋ ಚಿಪ್ ಅನ್ನು ಅಳವಡಿಸಿದ್ದಾರೆ. 120 ಅಡಿ ಆಳದಲ್ಲಿ ಭೂಮಿಯ ಕೆಳಗಡೆ ನೋಟುಗಳನ್ನು, ಕಪ್ಪು ಹಣವನ್ನು ಬಚ್ಚಿಟ್ರೆ GPS ಆಧಾರಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ರವಾನೆಯಾಗುತ್ತೆ. ಈ ಮೂಲಕ ಕಾಳ ಧನಿಕರನ್ನು ಕೇಂದ್ರ ಸರ್ಕಾರ ಕಟ್ಟಿ ಹಾಕುವುದಕ್ಕೆ ತಂತ್ರಜ್ಞಾನದ ಮೊರೆ ಹೋಗಿದೆ. ಆ ಹಿನ್ನೆಲೆ ಒಳಗಡೆನೆ 500 ಮತ್ತು 1000 ಮುಖ ಬೆಲೆಯ ನೋಟುಗಳನ್ನು ಅಮಾನ್ಯೀಕರಣ ಮಾಡಿದ್ದು ಅನ್ನುವ ವಾದವನ್ನು ಪಬ್ಲಿಕ್ ಟಿವಿಯಲ್ಲಿ ಪ್ರಸ್ತುತಪಡಿಸುತ್ತಾರೆ HR ರಂಗನಾಥ್. ಹಾಗಾದ್ರೆ ಮಾಧ್ಯಮಗಳು ನೈತಿಕತೆಯನ್ನು ಕಳೆದುಕೊಂಡ್ವಾ? ಆರ್ಥಿಕ ತಜ್ಞರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಸೂಕ್ಷ್ಮತೆಯು ಕೂಡ ಅವರ ಅರಿವಿಗೆ ಬರದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಮತ್ತು ಭಾರತೀಯ ಜನತಾ ಪಕ್ಷವನ್ನು ಮೆಚ್ಚಿಸುವ ಏಕೈಕ ಉದ್ದೇಶಕ್ಕಾಗಿ ಈ ದೇಶದ ಸುಮಾರು 40ರಿಂದ 50% ಇರತಕ್ಕಂಥ ಯುವ ಜನತೆಯನ್ನು ದಾರಿ ತಪ್ಪಿಸುವ ಕೆಲಸನ ಮಾಧ್ಯಮಗಳು ನಿರ್ವಹಿಸಿದ್ವಾ? ಚಾಚೂ ತಪ್ಪದೆ ನಿರ್ವಹಣೆ ಮಾಡಿದ್ವಾ? ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ PV ನಾಗರತ್ನ ಅವರು ನೋಟು ಅಮಾನ್ಯೀಕರಣದ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾವ ಪುರುಷಾರ್ಥಕ್ಕೆ ನೋಟ್ ಬ್ಯಾನ್ ಮಾಡಿತ್ತು ಕೇಂದ್ರ ಸರ್ಕಾರ? ನೋಟ್ ಬ್ಯಾನ್ ನಿಂದ ಸಾಧಿಸಿದಾದ್ರೂ ಏನು? 1 ಲಕ್ಷ 2 ಲಕ್ಷ ಕೋಟಿ ರೂಪಾಯಿಗಳ ಕಪ್ಪು ಹಣವನ್ನು ಭಯೋತ್ಪಾದಕರು ಇಟ್ಕೊಂಡಿದ್ದಾರೆ. ಇದು ಭಾರತದ ಬಾಹ್ಯ ಮತ್ತು ಆಂತರಿಕ ಭದ್ರತೆಗೆ ಬಹುದೊಡ್ಡ ಮಾರಕ ಎನ್ನುವ ಏಕೈಕ ಕಾರಣವನ್ನು ನೀಡಿ ನೋಟು ಅಮಾನ್ಯೀಕರಣ ಮಾಡಿದಂತಹ ಕೇಂದ್ರ ಸರ್ಕಾರ ಬ್ಯಾಂಕ್ಗಳಿಗೆ ಜಮಾವಣೆಯಾದಂತಹ 500 ಮತ್ತು 1000 ನೋಟುಗಳ ಲೆಕ್ಕ ಎಷ್ಟು? ಒಂದು ಅಂದಾಜಿನ ಪ್ರಕಾರ 97% 500 ಮತ್ತು 1000 ರೂಪಾಯಿಗಳ ಮುಖ ಬೆಲೆಯ ನೋಟುಗಳು ಬ್ಯಾಂಕಿಗೆ ಜಮಾವಣೆಯಾಗಿವೆ. ಹಾಗಾದ್ರೆ ನೋಟ್ ಬ್ಯಾನಿನಿಂದ ಕೇಂದ್ರ ಸರ್ಕಾರ ಸಾಧಿಸಿದ್ದಾದ್ರೂ ಏನು? ಸುಮಾರು ನೋಟ್ ಬ್ಯಾನ್ ಆದ ನಂತರ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು 20,000 ಕೋಟಿ ರೂಪಾಯಿಗಳ ವೆಚ್ಚವಾಗಿದೆ. ಭಯೋತ್ಪಾದನೆ ನಿರ್ಮೂಲನೆ ಆಯ್ತಾ? ಕಾಳಧನಿಕರನ್ನು ಮಟ್ಟ ಹಾಕಿತಾ ಕೇಂದ್ರ ಸರ್ಕಾರ? ಇಡೀ ದೇಶಾದ್ಯಂತ ಸಂಪೂರ್ಣವಾಗಿ ಭಯೋತ್ಪಾದನೆ ಏನಾದ್ರೂ ಅಳಿಸಿ ಹೋಯ್ತಾ? ಈ ಬಗ್ಗೆ ಚರ್ಚೆ ಆಗ್ಬೇಕಿದೆ, ಈ ಬಗ್ಗೆ ಉತ್ತರ ಕೊಡಬೇಕಿದೆ ಪ್ರಧಾನಮಂತ್ರಿಗಳು. ನೋಟ್ ಬ್ಯಾನ್ ನಿಂದ ಸಾಧಿಸಿದ್ದಾದ್ರೂ ಏನು? 2016ರಲ್ಲಿ ನವೆಂಬರ್ ತಿಂಗಳಲ್ಲಿ ಅದಾನಿ ಒಡೆತನದ ಜಿಯೋ 4G ನೆಟ್ವರ್ಕ್ ಬರುವ ಮೂಲಕ ಅದಾನಿಯವರ ಅತಿ ಹೆಚ್ಚು ಕಪ್ಪು ಹಣ ಬಿಳಿ ಹಣವಾಗಿ ರಿಲಯನ್ಸ್ ಜಿಯೋ ಸಿಮ್ ಬರುವ ಮೂಲಕ ದೇಶದ ಮುಂದೆ ಬಂದಿದ್ದು ಈ ದೇಶದ ಜನ ಕೂಡ ಸೂಕ್ಷ್ಮವಾಗಿ ಗಮನ ಹರಿಸುತ್ತಿದ್ದಾರೆ. ಈ ಬಗ್ಗೆ ಎಂದಾದ್ರೂ ಕೂಡ 2000 ಮುಖಬೆಲೆಯ ನೋಟಿನಲ್ಲಿ GPS ಆಧಾರಿತ ನ್ಯಾನೋ ಚಿಪ್ ಇರುವಂತಹ
ಬಹು ದೊಡ್ಡ ಸಂಶೋಧನೆಯನ್ನು ಮಾಡಿರುವ ಕನ್ನಡದ ಖ್ಯಾತ ಪತ್ರಕರ್ತ HR ರಂಗನಾಥ್ ಅವರೇ, ನಾನು ನಿಮ್ಮನ್ನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾಕೆ 2000 ಮುಖಬೆಲೆಯ ನೋಟನ್ನು ಹಿಂಪಡೆಯಿತು? ಈ ಬಗ್ಗೆ ನಿಮ್ಮಲ್ಲಿ ಏನಾದ್ರೂ ಮಾಹಿತಿ ಇದೆಯಾ? ಉತ್ತರಿಸಬೇಕಲ್ಲವೇ HR ರಂಗನಾಥ್ ಅವರೇ, ಏಕೆ ಈ ದಿವ್ಯ ಮೌನ? ಪ್ರಧಾನಮಂತ್ರಿಗಳು ನೋಟ್ ಬ್ಯಾನ್ ಮಾಡಿದ ನಂತರ ಮಾಧ್ಯಮಗಳು ಮತ್ತು ಬಿಜೆಪಿಯ IT ಸೆಲ್ ಎಷ್ಟು ಪುಂಖಾನುಪುಂಖವಾಗಿ ಇಡೀ ದೇಶವೇ ಕಪ್ಪು ಹಣದ ವಿರುದ್ಧ ಹೋರಾಡಬೇಕಿದೆ, ಕಾಳ ಧನಿಕರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸುತ್ತೇನೆ, ಭಯೋತ್ಪಾದನೆಯನ್ನು ನಿರ್ಮೂಲ ಮಾಡ್ತೇನೆ ಎನ್ನುವ ಬಹುದೊಡ್ಡ ಘೋಷಣೆಗಳನ್ನು ಕೂಗಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದುವರೆಗೂ ಕೂಡ ನೋಟ್ ಬ್ಯಾನ್ ನಿಂದ ಆದ ಪರಿಣಾಮದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ತಯಾರಿದ್ದಾರಾ? ಈ ಬಗ್ಗೆ ಪ್ರಶ್ನಿಸಬೇಕಾಗಿದ್ದಂತಹ ಕನ್ನಡದ ಮಾಧ್ಯಮಗಳು, ಅದರಲ್ಲೂ ಪ್ರಮುಖವಾಗಿ HR ರಂಗನಾಥ್ ಅವರು ಅರ್ಥ ಮಾಡಿಕೊಳ್ಳಬೇಕಿದೆ. ಜನರ ಎದುರಿಗೆ ಈಗಲಾದರೂ ಕೂಡ ನೈತಿಕತೆಯಿಂದ ಆದ ಘಟನೆಗೆ ಕ್ಷಮೆ ಯಾಚಿಸುತ್ತಾರಾ? ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಅಮಾನೀಕರಣದ ವಿರುದ್ಧ ಧ್ವನಿ ಎತ್ತುತ್ತಾರಾ? ನನ್ನಲ್ಲೂ ಕೂಡ ಇನ್ನೂ ನೈತಿಕತೆ ಇದೆ, ಜನರ ನೋವು ನಲಿವುಗಳಿಗೆ ಆಳುವ ವರ್ಗದ ಗಮನಕ್ಕೆ ತರುವ ಧ್ವನಿಯಾಗುತ್ತೇನೆ ಎನ್ನುವ ಮಾತುಗಳನ್ನು ಹೇಳ್ತಕ್ಕಂತಹ HR ರಂಗನಾಥ್ ಅವರೇ, ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ನೈತಿಕತೆ